ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, C3, C9, C15 ಸಿಲೆಬಸ್ನಲ್ಲಿ ಫೇಲ್ ಆದಂಥ ಸ್ಟೂಡೆಂಟ್ಸು ಯಾರು ಎಲಿಜಿಬಲ್ ಇಲ್ಲ ಈ ಸಲ ನವೆಂಬರ್ 2024 ಎಕ್ಸಾಮ್ ಬರೀಲಿಕ್ಕೆ, ಅವರೆಲ್ಲ ನನಗೆ ಕೇಳ್ತಾ ಇದ್ರಿ ಮೇಡಮ್ ನಮಗೆ ಎಕ್ಸಾಮ್ ಯಾವಾಗ ತೊಗೊತಾರೆ, ನಾವೇನು ಮಾಡಬೇಕು ಅಂತ ನೀವು ಕೇಳ್ತಾ ಇದ್ರಿ. ಸೊ ನಿಮಗೆ ಮೊದಲು ಹೇಳಬೇಕಂದ್ರೆ ಎಲಿಜಿಬಿಲಿಟಿ ಬಗ್ಗೆ ಚೆಕ್ ಮಾಡ್ಕೊಡ್ರಿ. ಸೊ ನಾನು ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಈಗಾಗಲೇ ಒಂದು ವಿಡಿಯೋ ಮಾಡಿ ಶೇರ್ ಮಾಡೀನಿ. ಸೊ ಎಲಿಜಿಬಿಲಿಟಿ ಯಾರು ಎಲಿಜಿಬಲ್ ಆಗ್ತೀರಿ, ಎಷ್ಟು ಚಾನ್ಸಸ್ ಇರ್ತಾವೆ C15 ಸಿಲೆಬಸ್ದಲ್ಲಿ ಸ್ಟಡಿ ಮಾಡ್ತಾ ಅಂಥ ಸ್ಟೂಡೆಂಟ್ಸು, ಸ್ಟಡಿ ಮಾಡಿ ಫೇಲ್ ಆದಂಥ ಸ್ಟೂಡೆಂಟ್ಸು ಯಾರೆಲ್ಲ ಎಲಿಜಿಬಲ್ ಆಗ್ತೀರಿ, ಎಷ್ಟು ಚಾನ್ಸ್ ಇರ್ತಾವೆ ಅಂತಂಥೇಳಿ ಈಗಾಗಲೇ ಸಪ್ರೇಟಾಗಿ ವಿಡಿಯೋ ಮಾಡಿ ನಾನು ಶೇರ್ ಮಾಡಿದ್ದೀನಿ. ಸಪೋಸ್ ನೀವು ನೋಡಿರದೆ ಹೋದರೆ ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಹಾಕಿರ್ತೀನಿ. ಅದನ್ನು ಒಂದ್ಸಲ ಡಿಟೇಲ್ ಆಗಿ ನೋಡಿಕೊಂಡು ತಿಳ್ಕೊಡ್ರಿ. ಸೊ ಎಷ್ಟು ಚಾನ್ಸ್ ನಿಮಗೆ ಸಿಗ್ತಾವಂತಂತೇಳಿ. ಸೊ ಇನ್ನು ನಿಮ್ಗೆ ಹೇಳಬೇಕಂದ್ರೆ ಯಾರು ಎಲಿಜಿಬಲ್ ಇರೋಂಗಿಲ್ಲ ಅಂದರೆ C3, C9 ಸೀರೀಸ್ನವರು ಎಲಿಜಿಬಲ್ ಇರೋಂಗಿಲ್ಲ. C15ದಲ್ಲಿ ಸ್ವಲ್ಪ ಸ್ಟೂಡೆಂಟ್ಸು ಎಲಿಜಿಬಲ್ ಆಗಂಗಿಲ್ಲ. ITI ಸ್ಟೂಡೆಂಟ್ಸ್ ಅಪ್ ಟು 2017 ತನಕ ಅಡ್ಮಿಷನ್ ಮಾಡಿಸಿದವರು ITI ಸ್ಟೂಡೆಂಟ್ಸ್, ಅವರು ಎಲಿಜಿಬಲ್ ಆಗಂಗಿಲ್ಲ. ಸೊ ಫಸ್ಟ್ ನಿಮಗೆ ನಾನು ಕ್ಲಿಯರ್ ಮಾಡಬೇಕಂದ್ರೆ, ಸೊ ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡವರು ರೆಗ್ಯುಲರ್ ಸ್ಟೂಡೆಂಟ್ಸಿಗೆ 9 ಇಯರ್ಸ್ ತನಕ ಟೈಮ್ ಇರ್ತೈತಿ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ. ಸಪೋಸ್ ನೀವು ITI PUC ಮುಖಾಂತರ ಅಡ್ಮಿಷನ್ ತೊಗೊಂಡವ್ರಿಗೆ ಡೈರೆಕ್ಟ್ ಥರ್ಡ್ ಸೆಮಿಸ್ಟರ್ ಅಡ್ಮಿಷನ್ ತೊಗೊಂಡಿರ್ತೀರಿ, ಅವರಿಗೆ ಎಷ್ಟು ವರ್ಷ ಟೈಮ್ ಇರ್ತದೆ ಅಂದರೆ 6 ಇಯರ್ಸ್ ಟೈಮ್ ಇರ್ತೈತಿ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿಕೊಡ್ರಿ ನಿಮ್ಮದು ಯಾವಾಗ ಅಡ್ಮಿಷನ್ ತೊಗೊಂಡಿರಿ, ಸೊ ನಿಮಗೆ ಎಷ್ಟು ಚಾನ್ಸಸ್ ಸಿಗ್ತಾವು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಅಂತಂಥೇಳಿ. ಸೊ ನಿಮಗೆ ಇನ್ನೂ ತಿಳಿದೇ ಹೋದರೆ ನಾನು ಎಕ್ಸಾಂಪಲ್ ಸಮೇತ ಒಂದು ವಿಡಿಯೋ ಮಾಡೀನಿ, ಆ ವಿಡಿಯೋ ನಾನು ಶೇರ್ ಮಾಡ್ತೀನಿ. ಸೊ ಅದನ್ನು ನೋಡಿ ನೀವು ತಿಳ್ಕೊರಿ. ಸೊ ಈಗ ಒಂದು ಕ್ವಶನ್ ನೀವು ಕೇಳ್ತಾ ಇದ್ರಿ, ಮೇಡಮ್ ನಾವು ಎಲಿಜಿಬಲ್ ಇರಲಾರ್ದವರು ನಮಗೆ ಯಾವಾಗ ಪರ್ಮಿಷನ್ ಸಿಗ್ತೈತಿ, ನಾವೇನು ಮಾಡಬೇಕು, ನಮಗೆ ಯಾವಾಗ ಎಕ್ಸಾಮ್ ತೊಗೋತಾರೆ ನೀವು ಕೇಳ್ತಾ ಇದ್ರಿ. ಸೊ ನಿಮಗೆ ಹೇಳಬೇಕಂದ್ರೆ, ಸೊ ಇನ್ನೂ C3, C9 ಮತ್ತು C15ದಲ್ಲಿ ಯಾರು ಎಲಿಜಿಬಲ್ ಇಲ್ಲ ಅವರಿಗೆ ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ, ಎಕ್ಸಾಮಿನೇಷನ್ಗೆ ಅಲೋ ಮಾಡೋ ಬಗ್ಗೆ ಯಾವುದೇ ರೀತಿ ಗೈಡ್ಲೈನ್ಸ್ ಬಿಟ್ಟಿಲ್ಲ. ಸೊ ನೀವು ಏನು ಮಾಡಬೇಕಂದ್ರೆ, ನಂದು ಒಂದು ಸಜೆಷನ್ನ ನಿಮಗೆ ಹೆಲ್ಪ್ ಮಾಡಬೇಕಂಥೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಏನು ಮಾಡಬೇಕಂದ್ರೆ, ನೀವು ಇಮಿಡಿಯೇಟ್ಲಿ ಯಾರು ಎಲಿಜಿಬಲ್ ಇಲ್ಲ ಅವರೆಲ್ಲರೂ ಹೋಗಿ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು, ಸೊ ಇವರಿಗೆ ಹೋಗಿ ನೀವು ಭೇಟಿ ಆದರೆ ನಿಮ್ಮ ಪ್ರಾಬ್ಲಮ್ಸ್ ನೀವು ಅವರಿಗೆ ಹೇಳಿ ಮನವರಿಕೆ ಮಾಡಿಕೊಟ್ರೆ ಅವರು ನಿಮಗೆ ಹೆಲ್ಪ್ ಮಾಡುವಂಥ ಚಾನ್ಸಸ್ ಇರ್ತಾವೆ. ಸೊ ನೀವು ಇಮಿಡಿಯೇಟ್ಲಿ ಯಾರು ಎಲಿಜಿಬಲ್ ಇಲ್ಲ ಅವರು ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು ಅಲ್ಲಿ ಹೋಗಿ ನೀವು ಭೇಟಿ ಆದರೆ ಅವರು ನಿಮಗೆ ಒಂದು ದಾರಿಯನ್ನು ತೋರಿಸ್ತಾರೆ, ನಿಮಗೆ ಒಂದು ಏನು ಮಾಡಬೇಕು ಅಂತಾದರೂ ಹೇಳ್ತಾರೆ. ಸೊ ಅದಕ್ಕೆ ಬೇಗನೆ ನೀವು ಎಲ್ಲರೂ ಹೋಗಿ ಭೇಟಿಯಾಗಿ ಅದಕ್ಕೆ ಒಂದು ಸೊಲ್ಯೂಷನ್ ತೋಡ್ರಿ. ಸಪೋಸ್ ನೀವು ಲೇಟ್ ಮಾಡಿದರೆ ಈ ಸಲ ನಿಮಗೆ ಎಕ್ಸಾಮಿನೇಷನ್ ಬರಲಿಕ್ಕೆ ಅವಕಾಶ ಇರೋಂಗಿಲ್ಲ. ಸೊ ಅದಕ್ಕೆ ಲೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಎಲ್ಲರೂ ಸೇರಿ ಒಟ್ಟಾಗಿ ನೀವು ಹೋಗಿ ಭೇಟಿ ಆಗ್ರಿ. ಅಟ್ಲೀಸ್ಟ್ ನಿಯರ್ ಬೈ ಯಾರಿದ್ದೀರಿ ಬೆಂಗಳೂರು ಅವರಾದರೂ ಹೋಗಿ ನೀವು ಭೇಟಿಯಾಗಿ ಪರ್ಮಿಷನ್ ತೊಗೊಳ್ಳೋಂಥ ಪ್ರಯತ್ನ ಮಾಡಿರಿ. ಸೊ ಎಲ್ರಿಗೂ ಹೆಲ್ಪ್ ಆಗ್ತೈತಿ. ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ನು ಶೇರ್ ಮಾಡಿರಿ. ಮತ್ತು ಭಾಳ ಜನರು ಕೇಳ್ತಾ ಇದ್ರಿ, ಸೊ ಯಾವಾಗ ಎಕ್ಸಾಮ್ ಇರ್ತದೆ ಅಂದರೆ ನವೆಂಬರ್ದಲ್ಲಿನೇ ಎಕ್ಸಾಮ್ ತೊಗೊತಾರೆ. ಸೊ ಅದು ಯಾವಾಗ ತೊಗೋತಾರೆ ಅಂದರೆ C9, C15, C3 ಸಪೋಸ್ ಎಲಿಜಿಬಲ್ ಆದರೆ ಸೊ ನಿಮಗೆ ಎಕ್ಸಾಮ್ ಯಾವಾಗ ತೊಗೋತಾರೆ ಅಂದರೆ ಥಿಯರಿ ಎಕ್ಸಾಮ C20 ಸಿಲೆಬಸ್ ತೊರೆದು ಲ್ಯಾಬ್ ಎಕ್ಸಾಮ್ ಯಾವಾಗ ಇರ್ತೈತಿಲ್ಲ ಆವಾಗ ನಿಮಗೆ ಥಿಯರಿ ಎಕ್ಸಾಮ್ ತೊಗೋತಾರೆ. ಸೊ ನವೆಂಬರ್ 4th ಎಕ್ಸಾಮ್ ಸ್ಟಾರ್ಟ್ ಆಗ್ತೈತೆ ಅಂಥೇಳಿ ಸರ್ಕ್ಯುಲರ್ ಪ್ರಕಾರ ಕೊಟ್ಟಿದ್ದಾರೆ. ಸೊ ಇನ್ನೇನು ಒಂದು ತಿಂಗಳು ಟೈಮ್ ಉಳಿದಿದೆ. ಸೊ ಅಷ್ಟರೊಳಗೆ ನೀವು ಪರ್ಮಿಷನ್ ತೊಗೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಡ್ರಿ. ಲೇಟ್ ಮಾಡೋಕ್ಕೆ ಹೋಗಬೇಡ್ರಿ, ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಓಕೆ, ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ನು ಶೇರ್ ಮಾಡಿರಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.